A very good morning to all second year BCom students. Welcome to the live class on the subject called Cost and Management Accounting Paper 2. In the last class, we were discussing about the last classification of cost, that is, classification of cost on the basis of behavior wise, on the basis of behavior or on the basis of variability. So, behavior wise classification as well as uh, variability, one and the same. And in that, there are three different types. One is fixed cost, the second one is variable cost, and the third one is semi-variable cost. Is it not? Now, I'll tell you briefly, I will explain all three once again today. I'll highlight the important points. The fixed costs are costs which are fixed in nature, irrespective of change in the volume of production. Fixed costs are costs which are fixed in nature, irrespective of change in volume of production. Volume of production 0 ಇರಲಿ, volume of production 1 unit ಇರಲಿ, volume of production 10,000 units ಇರಲಿ, 1 lakh units ಇರಲಿ, fixed cost will remain same. ಬೇಸಿಕಲಿ ಟೂ ಇಂಪಾರ್ಟೆಂಟ್, ನಾನು ನಿಮಗೆ ತುಂಬ ಫೀಚರ್ಸನ್ನು ಹೇಳಿದ್ದಾನು, ಅದರಲ್ಲಿ ಎರಡು ಫೀಚರ್ ನಿಮಗೆ ತುಂಬ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಬೇಕಾಗತ್ತೆ. ಒಂದು, ಫಿಕ್ಸ್ಡ್ ಕಾಸ್ಟ್ ಆರ್ ಫಿಕ್ಸ್ಡ್ ಇನ್ ಅಮೌಂಟ್. ಫಿಕ್ಸ್ಡ್ ಕಾಸ್ಟು ಇಟ್ ಈಸ್ ಫಿಕ್ಸ್ಡ್ ಇನ್ ಅಮೌಂಟ್. ನೀವು ಬಾಡಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀರಿ, ದಟ್ ಫಿಕ್ಸ್ಡ್ ರುಪೀಸ್ 3,000 ಇಸ್ ಫಿಕ್ಸ್ಡ್. One feature. Another feature is fixed cost per unit ಇದೆ ಅಲ್ಲ, fixed cost per unit will come down as and when number increases. Fixed cost per unit ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ, when number of units produced is more and more. Now fixed cost, do you think fixed cost is relevant for decision making? ಒಂದು ಡಿಸಿಷನ್ ತಗೊಳ್ಳಿಕ್ಕೆ fixed cost important ಅಂತ ಕೇಳಿದ್ರೆ ಆನ್ಸರ್ is no. Fixed costs are irrelevant for decision making. ಯಾಕೆ ಅಂತ ಹೇಳಿದ್ರೆ, you can't control, fixed costs are uncontrollable. ನೀವೆಷ್ಟೇ ಎಫಿಷಿಯಂಟ್ ಇರಲಿ, ನೀವೆಷ್ಟೇ ದಕ್ಷತೆ ಇದ್ರೂ ಸಹ ಫಿಕ್ಸ್ಡ್ ಕಾಸ್ಟ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಫಿಕ್ಸ್ಡ್ ಕಾಸ್ಟ್ ಈಸ್ ದ ನೇಚರ್ ಇಟ್ ಸೆಲ್ಫ್. ಫಿಕ್ಸ್ಡ್ ಕಾಸ್ಟ್ ಏನು ಹೇಳಿ, ಇಟ್ ಈಸ್ ಅನ್ಕಂಟ್ರೋಲೆಬಲ್, ಇಟ್ ಈಸ್ ಹೈಲಿ ಅನ್ಕಂಟ್ರೋಲೆಬಲ್. ಸೊ ಹಾಗಾಗಿ ಫಿಕ್ಸ್ಡ್ ಕಾಸ್ಟ್ ಆರ್ ನಾಟ್ ರಿಲೆವೆಂಟ್. ನಿಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆದಮೇಲೆ ಅದು ಇಂಪಾರ್ಟೆನ್ಸ್ ಇಲ್ಲ, ದರ್ ಇಸ್ ನೋ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ಲ? When you are not able to control the fixed cost part, then there is no meaning in spending time on that. Correct alla? Yes. Fixed cost is, do you think fixed cost is fixed forever? No. Fixed cost is fixed for a certain period. Fixed cost is fixed for a certain period. If you take a salary is fixed for 1 year. ನಿಮ್ಗೊಂದು 40,000 ರೂಪಾಯಿ ಸಂಬಳ ಅಂತ ಆದರೆ ಅದು 1 ವರ್ಷ ತನಕ ಹಾಗೆ ಇರುತ್ತೆ. ಮತ್ತೆ 1 ವರ್ಷ ಆದ ತಕ್ಷಣ ನಿಮಗೆ ಸ್ಯಾಲರಿ ಪುನಃ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದ ಸಂಬಳ ಪುನಃ ಮತ್ತೆ ಮುಂದಿನ 1 ವರ್ಷ ಹಾಗೆ ಇರ್ತದೆ. ಸೊ ಹಾಗಿದ್ರೆ ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಫಾರ್ ಎ ಸರ್ಟನ್ ಪೀರಿಯಡ್, ಜನರಲಿ 1 year. ಇಫ್ ಯು ಟೇಕ್ ರೆಂಟ್ ಆಫ್ ದಿ ಹೌಸ್, ರೆಂಟ್ ಆಫ್ ದಿ ಫ್ಯಾಕ್ಟ್ರಿ, ನೀವು ರೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಜನರಲಿ ರೆಂಟ್ ಅಗ್ರಿಮೆಂಟ್ ವಿಲ್ ಬಿ ಮೇಡ್ ಫಾರ್ 11 months. ಅಂದ್ರೆ ಏನಾಯ್ತು, ಯುವರ್ ರೆಂಟ್ ಈಸ್ ಫಿಕ್ಸ್ಡ್ ಫಾರ್ 11 months. ಆಫ್ಟರ್ 11 months ಯು ವಿಲ್ ಮೇಕ್ ಫ್ರೆಶ್ ಅಗ್ರಿಮೆಂಟ್ ಆನ್ ರೆಂಟ್. ಆಗ ನಿಮ್ಮ ಓನರ್ ರೆಂಟ್ ಸ್ವಲ್ಪ ಜಾಸ್ತಿ ಮಾಡ್ಬೋದು. he or she may increase the rent. ಸೊ ಹಾಗಾಗಿ ದ ರೆಂಟ್ ಈಸ್ ಫಿಕ್ಸ್ಡ್ ಫಾರ್ ಸರ್ಟನ್ ಪೀರಿಯಡ್ ಅಂದ್ರೆ 11 monthsಗೆ. ಅರ್ಥ ಆಯ್ತಾ? ಹಾಗಿದ್ರೆ ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಓನ್ಲಿ ಫಾರ್ ಸರ್ಟನ್ ಪೀರಿಯಡ್. ದಟ್ ಈಸ್ ವೈ ಫಿಕ್ಸ್ಡ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಪೀರಿಯಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಇನ್ನೊಂದು ಹೆಸರು ಪೀರಿಯಡ್ ಕಾಸ್ಟ್. ಯಾಕೆ ಪೀರಿಯಡ್ ಕಾಸ್ಟ್ ಹೇಳಿದ್ರೆ, ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಫಾರ್ ಅ ಸರ್ಟನ್ ಪೀರಿಯಡ್. ಆಮೇಲೆ ದ ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಅಪ್ ಟು 100% ಕೆಪಾಸಿಟಿ. ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಅಪ್ ಟು 100% ಕೆಪಾಸಿಟಿ. ಸಪೋಸ್ ನೀವೀಗ ಒಂದು ಮಷೀನನ್ನು ಪರ್ಚೇಸ್ ಮಾಡ್ತೀರಿ, ದ್ಯಾಟ್ ಮಷೀನ್ ಕ್ಯಾನ್ ಪ್ರೊಡ್ಯೂಸ್ ಓನ್ಲಿ 25,000 units. 25,000 units ಅನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಆ ಮಷೀನಿಗಿದೆ. ಅಂದರೆ ದಟ್ ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಅಪ್ ಟು 25,000 units. Fixed cost is fixed up to that 25,000 because the maximum capacity of that machine is at 100% level 25,000. ನಿಮಗೆ 25,000ಕ್ಕಿಂತ ಜಾಸ್ತಿ ಯೂನಿಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕಂತ ಆದರೆ ಏನು ಮಾಡ್ಬೇಕು ನೀವು, ಯು ನೀಡ್ ಟು ಬೈ ಒನ್ ಮೋರ್ ಮಷೀನ್. ಇನ್ನೊಂದು ಮಷೀನ್ ಪರ್ಚೇಸ್ ಮಾಡಬೇಕಾಗುತ್ತೆ. ಒಂದು ಮಷೀನ್ ಕೆಪಾಸಿಟಿ 25,000 ಆದ ಕಾರಣ ನಿಮಗೆ 50,000 ಪ್ರೊಡ್ಯೂಸ್ ಮಾಡಬೇಕಿದ್ರೆ ಅಥವಾ 35,000 ಪ್ರೊಡ್ಯೂಸ್ ಮಾಡಬೇಕಿದ್ರೆ ಯು ನೀಡ್ ಟು ಬೈ ಒನ್ ಮೋರ್ ಮಷೀನ್. ಅದೇನಾಯಿತು, ಫಿಕ್ಸ್ಡ್ ಕಾಸ್ಟ್ ಚೇಂಜ್ ಆಗುತ್ತೆ. ಅದಕ್ಕೆ ಹೇಳಿದ್ದು ನಾನು, ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಫಾರ್ ಎ ಸರ್ಟನ್ ಪೀರಿಯಡ್. Fixed cost is fixed up to 100% capacity. Each machine have the capacity 100% capacity ಇರುತ್ತೆ, the maximum capacity.
ನನಗೆ ಕೊಟ್ಟ ಎಕ್ಸಾಂಪಲ್ ಪ್ರಕಾರ ದಟ್ ಮಷೀನ್ ಕ್ಯಾನ್ ಪ್ರೊಡ್ಯೂಸ್ ಓನ್ಲಿ 25,000 ಯೂನಿಟ್ಸ್, ದಟ್ ಇಸ್ 100%. ಬಿಯಾಂಡ್ ದಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅದು. ಫೈನ್. Now come to the variable cost. Variable cost is costs which are variable in nature. Variable costs are costs which are variable in nature. Change ಆಗ್ತಾ ಇರುತ್ತೆ, ಅದರ ಗುಣವೇ ಹಾಗೆ ಚೇಂಜ್ ಆಗೋದು. It is not fixed, it is not constant. As and when production increases, your variable cost also increases. As and when production decreases, your variable cost also decreases. Production ಜಾಸ್ತಿ ಆದಾಗೆ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆದಾಗೆ ವೇರಿಯಬಲ್ ಕಾಸ್ಟ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಪ್ರೊಡ್ಯೂಸ್ 10,000 ಅಂಬ್ರೆಲಾ, ಕೊಡೆ ಗೊತ್ತಲ್ಲ, ಅಂಬ್ರೆಲಾ ಅಂದ್ರೆ ಕೊಡೆ. ನಿಮ್ಗೆ 10,000 ಅಂಬ್ರೆಲಾ ಪ್ರೊಡ್ಯೂಸ್ ಮಾಡಬೇಕಿದ್ರೆ ನಿಮ್ಗೆ ರಾ ಮಟೀರಿಯಲ್ ಏನೆಲ್ಲ ಬೇಕು? ಹಿಡಿ ಬೇಕು, ಕಡ್ಡಿ ಬೇಕು, ಬಟ್ಟೆ ಅಲ್ವಾ, ಕಪ್ಪು ಬಟ್ಟೆ ಬೇಕು, ಅಥವಾ ಅದು ಕಲರ್ ಬಟ್ಟೆ ಬೇಕು. 10,000 ಅಂಬ್ರೆಲಾ ಪ್ರೊಡ್ಯೂಸ್ ಮಾಡಲಿಕ್ಕೂ 50,000 ಅಂಬ್ರೆಲಾ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ವ್ಯತ್ಯಾಸ ಇಲ್ವಾ? 50,000 ನೀವು ಅಂಬ್ರೆಲಾ ಪ್ರೊಡ್ಯೂಸ್ ಮಾಡುವಾಗ ಏನು ಬೇಕಾಗುತ್ತೆ ನಿಮಗೆ? 50,000 ಕೋಲ್ ಬೇಕಾಗುತ್ತೆ, ಆ ಕಡ್ಡಿ ಜಾಸ್ತಿ ಬೇಕಾಗುತ್ತೆ, ನಂಬರ್ ಆಫ್ ಕಡ್ಡಿ ಜಾಸ್ತಿ ಬೇಕಾಗುತ್ತೆ, ಬಟ್ಟೆ ಜಾಸ್ತಿ ಬೇಕಾಗುತ್ತೆ, ಕರೆಕ್ಟ್ ಅಲ್ಲ? ಹಿಡಿ ಜಾಸ್ತಿ ಬೇಕಾಗುತ್ತೆ. ಅಂದರೆ 10,000 ಪ್ರೊಡ್ಯೂಸ್ ಮಾಡಲಿಕ್ಕೂ 50,000 ಪ್ರೊಡ್ಯೂಸ್ ಮಾಡಲಿಕ್ಕೆ ವ್ಯತ್ಯಾಸ ಉಂಟು. 10,000ಕ್ಕೂ 11,000ಕ್ಕೂ ವ್ಯತ್ಯಾಸ ಉಂಟು. 10,000ಕ್ಕೂ 10,001ಕ್ಕೂ ಸಹ ವ್ಯತ್ಯಾಸ ಉಂಟು. ಅಂದರೆ ಇಫ್ ಯು ವಾಂಟ್ ಟು ಪ್ರೊಡ್ಯೂಸ್ 1 ಎಕ್ಸ್ಟ್ರಾ ಯೂನಿಟ್, ವಿ ನೀಡ್ ಎಕ್ಸ್ಟ್ರಾ ರಾ ಮಟೀರಿಯಲ್. ಈಗ 10,000 ಪ್ರೊಡ್ಯೂಸ್ ಮಾಡಲಿಕ್ಕೆ 10,000 ನಿಮಗೆ ಹಿಡಿಬೇಕು. 10,001 ಆದರೆ ಒಂದು ಎಕ್ಸ್ಟ್ರಾ ಬೇಕಲ್ಲ, 10,001 ಬೇಕಲ್ಲ. ಸೊ ದ್ಯಾಟ್ ಈಸ್ ಕಾಲ್ಡ್ ವೇರಿಯಬಲ್ ಕಾಸ್ಟ್ ಆರ್ ಕಾಸ್ಟ್ ವಿಚ್ ಆರ್ ವೇರಿಯಬಲ್ ಇನ್ ನೇಚರ್. ಅಂದರೆ ಆಸ್ ಅಂಡ್ ವೆನ್ ಪ್ರೊಡಕ್ಷನ್ ಇನ್ಕ್ರೀಸಸ್, ಯುವರ್ ವೇರಿಯಬಲ್ ಕಾಸ್ಟ್ ಆಲ್ಸೋ ಇನ್ಕ್ರೀಸಸ್. ಆಸ್ ಅಂಡ್ ವೆನ್ ಪ್ರೊಡಕ್ಷನ್ ಡಿಕ್ರೀಸಸ್, ಯುವರ್ ವೇರಿಯಬಲ್ ಕಾಸ್ಟ್ ಆಲ್ಸೋ ಡಿಕ್ರೀಸಸ್. ಇಲ್ಲಿ 2 ಪಾಯಿಂಟ್ಸ್ ಟು ಬಿ ರಿಮೆಂಬರ್. ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ ನಾನು 6 ಫೀಚರ್ಸ್ ಹೇಳಬೇಕು. ನಾನು ನಿಮಗೆ 2 ಇಂಪಾರ್ಟೆಂಟ್ ಫೀಚರ್ಸ್ ಹೇಳ್ತೇನೆ ಅಲ್ಲಿ. ವೇರಿಯಬಲ್ ಕಾಸ್ಟ್ ಈಸ್ ವೇರಿಯಬಲ್ ಇನ್ ಅಮೌಂಟ್. ಅದರ ಟೋಟಲ್ ಕಾಸ್ಟ್ ಇದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಆದರೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್. ನಾನು ನಿಮಗೆ ಆಗ ಫಿಕ್ಸ್ಡ್ ಕಾಸ್ಟಿಗೆ ಏನು ಹೇಳಿದೆ? 2 ಪಾಯಿಂಟ್ಸು. ಫಿಕ್ಸ್ಡ್ ಕಾಸ್ಟ್ ಇಸ್ ಫಿಕ್ಸ್ಡ್ ಇನ್ ಅಮೌಂಟ್. ಅದೇ ವೇರಿಯಬಲ್ ಕಾಸ್ಟ್ ಬರುವಾಗ ವೇರಿಯಬಲ್ ಕಾಸ್ಟ್ ಅಮೌಂಟು ವೇರಿಯಬಲ್. ನೋಡಿ, ಫಿಕ್ಸ್ಡ್ ಕಾಸ್ಟ್ನ ಫೀಚರ್ನ ಉಲ್ಟಾ. ಆಗ ನಿಮಗೆ ಫಿಕ್ಸ್ಡ್ ಕಾಸ್ಟ್ ಏನು ಹೇಳಿದನು? ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ರೆಡ್ಯೂಸಸ್ ಆಸ್ ಅಂಡ್ ವೆನ್ ನಂಬರ್ ಇನ್ಕ್ರೀಸಸ್. ಹೌದಾ? ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಪರ್ ಹೆಡ್ ಕಾಸ್ಟ್ ಕಮ್ಮಿ ಆಗುತ್ತೆ ಯಾವಾಗ? ನಂಬರ್ ಜಾಸ್ತಿ ಆದಾಗೆ. ಆದರೆ ವೇರಿಯಬಲ್ ಕಾಸ್ಟ್ ಬರುವಾಗ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟು, ಚೇಂಜ್ ಆಗೋದಿಲ್ಲ. ದಿಸ್ ಇಸ್ ಅಸಂಪ್ಷನ್ ಮೇಡ್ ಬೈ ದಿ ಕಾಸ್ಟ್ ಅಕೌಂಟೆಂಟ್ ಆ್ಯಂಡ್ ಇಕನಾಮಿಸ್ಟ್. ನಿಮಗೆ ಇಕನಾಮಿಕ್ಸಲ್ಲಿ ಸಹ ಯು ಹ್ಯಾವ್ ಸ್ಟಡಿಡ್ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಅಲ್ಲಿ ಇಕನಾಮಿಕ್ಸಲ್ಲಿ ಬಂದಿದೆ. ಯು ಹ್ಯಾವ್ ಸ್ಟಡಿಡ್ ಪರ್ಫೆಕ್ಟ್ ಕಾಂಪಿಟೇಷನ್, ಇಂಪರ್ಫೆಕ್ಟ್ ಕಾಂಪಿಟೇಷನ್, ಮೊನೋಪಲಿ, ಅಲ್ಲಿ ಎಲ್ಲ ನಿಮಗೆ ಅವರೇಜ್ ಕಾಸ್ಟು, ವೇರಿಯಬಲ್ ಕಾಸ್ಟು, ಟೋಟಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ ಎಲ್ಲ ಬಂದಿದೆ ನಿಮಗೆ. ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್. ಓಕೆ, ಸೊ 2 ಫೀಚರ್ಸ್ ಗೊತ್ತಾಯಿತು. ವೇರಿಯಬಲ್ ಕಾಸ್ಟ್ ಇಟ್ ಈಸ್ ವೇರಿಯಬಲ್ ಇನ್ ಅಮೌಂಟ್. ಹವೆವರ್ ಎರಡನೇ ಫೀಚರು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟು ಫಿಕ್ಸ್ಡ್. ಗ್ರಾಫನ್ನು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀರಿ. ಈಗ ಡೂ ಯು ಥಿಂಕ್ ಯುವರ್ ವೇರಿಯಬಲ್ ಕಾಸ್ಟ್ ಇಸ್ ಇಂಪಾರ್ಟೆಂಟ್ ಫಾರ್ ಡಿಸಿಷನ್ ಮೇಕಿಂಗ್? ಎಸ್. Fixed cost is not relevant. However, variable costs are relevant for decision making. I'll repeat, fixed cost to decision making ಗೆ ಹೆಲ್ಪ್ ಮಾಡಲ್ಲ. ಇಟ್ ಇಸ್ ನಾಟ್ ರೆಲೆವೆಂಟ್. ನೀವು ಫಿಕ್ಸ್ಡ್ ಕಾಸ್ಟ್ ಪಾರ್ಟ್ ನೋಡ್ಲಿಕ್ಕೆ ಹೋಗ್ಬಿಡಿ. ಡಿಸಿಷನ್ ತಗೊಳ್ಳುವಾಗ ವಿ ಹ್ಯಾವ್ ಟು ಲುಕ್ ಎಟ್ ಓನ್ಲಿ ದ ವೇರಿಯಬಲ್ ಕಾಸ್ಟ್ ಪಾರ್ಟ್. ಸೊ ಹಾಗಿದ್ರೆ ವೇರಿಯಬಲ್ ಕಾಸ್ಟ್ ಆರ್ ರೆಲೆವೆಂಟ್ ಫಾರ್ ಡಿಸಿಷನ್ ಮೇಕಿಂಗ್. ಅಂಡ್ ವೇರಿಯಬಲ್ ಕಾಸ್ಟ್ ಇಸ್ ಆಲ್ಸೋ ನೋನ್ ಅಟ್ ರೆಲೆವೆಂಟ್ ಕಾಸ್ಟ್. ಯಾಕೆ ರೆಲೆವೆಂಟ್ ಕಾಸ್ಟ್? ಬಿಕಾಸ್ ಇಟ್ ರೆಲೆವೆಂಟ್ ಫಾರ್ ಡಿಸಿಷನ್ ಮೇಕಿಂಗ್. Variable costs are relevant for decision making. It is also known as future cost. Almost all your future costs are relevant. Nodi, my dear students, your fixed cost and variable cost and 2 parts idella. These 2 classification of variable cost and fixed cost you can see only in the short run. Short run alli maatra namge fixed cost and variable cost anta ಎರಡು ವಿಧ ಇದೆ. But in the long run, all costs are variable. Long run alli ella costs ಸಹ ಚೇಂಜ್ ಆಗುತ್ತೆ, ಎಲ್ಲ ಕಾಸ್ಟ್ ವೇರಿಯಬಲ್. ಹಾಗಿದ್ರೆ ವೇರಿಯಬಲ್ ಕಾಸ್ಟ್ ಆರ್ ರೆಲೆವೆಂಟ್ ಫಾರ್ ಡಿಸಿಷನ್ ಮೇಕಿಂಗ್. ದಟ್ಸ್ ವಾಟ್ ಇಸ್ ಕಾಲ್ಡ್ ರೆಲೆವೆಂಟ್ ಕಾಸ್ಟ್. ಇಟ್ ಇಸ್ ಆಲ್ಸೋ ನೋನ್ ಆಸ್ ಫ್ಯೂಚರ್ ಕಾಸ್ಟ್. ಈಗ ವೇರಿಯಬಲ್ ಕಾಸ್ಟ್ ಯಾವಾಗ ಜಾಸ್ತಿ ಆಗುತ್ತೆ ಹೇಳಿ? ಆಸ್ ಅಂಡ್ ವೆನ್ ಪ್ರೊಡಕ್ಷನ್ ಇನ್ಕ್ರೀಸಸ್, ವೇರಿಯಬಲ್ ಕಾಸ್ಟ್ ಆಲ್ಸೋ ಇನ್ಕ್ರೀಸಸ್. ಆಸ್ ಅಂಡ್ ವೆನ್ ಪ್ರೊಡಕ್ಷನ್ ಡಿಕ್ರೀಸಸ್, ವೇರಿಯಬಲ್ ಕಾಸ್ಟ್ ಡಿಕ್ರೀಸಸ್. ಅಂದರೆ ವೇರಿಯಬಲ್ ಕಾಸ್ಟ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಪ್ರಾಡಕ್ಟ್. ನೀವು ನಂಬರ್ ಆಫ್ ಪ್ರಾಡಕ್ಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡಿದಾಗೆ, ನಂಬರ್ ಆಫ್ ಯೂನಿಟ್ಸ್ ನಂಬರ್ ಆಫ್ ಪ್ರಾಡಕ್ಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡಿದಾಗೆ ನಿಮ್ಮ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಯೂನಿಟ್ ನಂಬರ್ ಆಫ್ ಪ್ರಾಡಕ್ಟ್ ಕಡಿಮೆ ಪ್ರೊಡ್ಯೂಸ್ ಮಾಡಿದಾಗೆ ನಿಮ್ಮ ವೇರಿಯಬಲ್ ಕಾಸ್ಟ್ ಕಡಿಮೆ ಆಗುತ್ತೆ. ಅಂದರೆ
it is related to your product. There is a direct relationship between the variable cost and the number of units produced. So that is why variable cost is also known as product cost. Period cost ಹೇಳಿದ್ರೆ ಫಿಕ್ಸ್ಡ್ ಕಾಸ್ಟ್, ಪ್ರಾಡಕ್ಟ್ ಕಾಸ್ಟ್ ಹೇಳಿದ್ರೆ ವೇರಿಯಬಲ್ ಕಾಸ್ಟ್. ಇಸ್ ಇಟ್ ಕ್ಲಿಯರ್? ವೆಲ್, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆಗಿದೆ, ಬಟ್ ನನಗೆ ಸಮ್ ಅಪ್ ಮಾಡ್ತಾ ಇದ್ದೇನೆ. ಇದೊಂದು ತುಂಬ ಇಂಪಾರ್ಟೆಂಟ್ ಮಾತ್ರ ಹೇಳ್ತಿದ್ದೆ ನಿಮಗೆ. ಲಾಸ್ಟ್ ಕ್ಲಾಸ್ ವಿಡಿಯೋ ಇನ್ನೊಮ್ಮೆ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯು ಕ್ಯಾನ್ ಮೇಕ್ ಎ ನೋಟ್. ನಾವು ಕಮ್ ಟು ದಿ ಸೆಮಿ ವೇರಿಯಬಲ್ ಸೆಮಿ ಫಿಕ್ಸ್ಡ್ ಕಾಸ್ಟ್. ಸೆಮಿ ವೇರಿಯಬಲ್ ಅಂಡ್ ಸೆಮಿ ಕ್ರ್ಯಾಕ್ ಅಂತ ಗೊತ್ತೆ ನಿಮಗೆ. ನಾವು ಹೇಳ್ತಲ್ಲ, ಆ ಹುಡುಗಿ ಸ್ವಲ್ಪ ಸೆಮಿ ಕ್ರ್ಯಾಕ್, ಆ ಹುಡುಗ ಸ್ವಲ್ಪ ಸೆಮಿ ಕ್ರ್ಯಾಕ್ ಅಂತ ಹೇಳ್ತೇವಲ್ಲ. ಅಂದರೆ ಒಮ್ಮೊಮ್ಮೆ ಸರಿ ಇರ್ತಾನೆ, ಒಮ್ಮೊಮ್ಮೆ ಸರಿ ಇರೋದಿಲ್ಲ ಅಲ್ವಾ. 50% ಕ್ರ್ಯಾಕ್, 50% ಸರಿ ಇದ್ದಾನೆ ಅಂತ. ಸೊ ದಟ್ ಮೀನ್ಸ್ ಸೆಮಿ ಮೀನ್ಸ್ 50. ಸೆಮಿಸ್ಟರ್ ಅಂತ ಹೇಳ್ತೀವಿ ನೋಡಿ ನಾವು. ಸೆಮಿಸ್ಟರ್, ಒಂದು ಸೆಮಿಸ್ಟರ್ 6 ತಿಂಗಳು ಆಕ್ಚುಲಿ. ಓಕೆ, ಈಗ ಸೆಮಿ ವೇರಿಯಬಲ್ ಕಾಸ್ಟ್ is also known as semi fixed cost. Semi variable cost ಇನ್ನೊಂದು ಹೆಸರಂತ semi fixed cost. It is also known as step cost. ಯಾಕೆ, why semi variable cost, semi fixed cost is also known as step cost? ಯಾಕೆ? We have studied last class. Actually, the shape of the graph of the semi variable, the shape of the graph of the semi fixed cost looks like step cost. ನಿಮ್ಮ ಸೆಮಿ ವೇರಿಯಬಲ್ ಕಾಸ್ಟ್, ಸೆಮಿ ಫಿಕ್ಸ್ಡ್ ಕಾಸ್ಟ್ ನ ಗ್ರಾಫ್ ನೋಡುವಾಗ ಹೇಗೆ ಕಾಣುತ್ತೆ ನಿಮಗೆ? ಇಟ್ ಲುಕ್ಸ್ ಲೈಕ್ ಸ್ಟೆಪ್ಸ್. ಇನ್ನೇ ಕ್ಲಾಸ್ ತೋರಿಸಿದೆ ನೋಡಿ. ಹಾಗಾಗಿ ಸೆಮಿ ವೇರಿಯಬಲ್, ಸೆಮಿ ಫಿಕ್ಸ್ಡ್, ವೇರಿಯಬಲ್, ಇದು ಸ್ಟೆಪ್ ಕಾಸ್ಟ್ ಒನ್ ಅಂಡ್ ದಿ ಸೇಮ್. ಕೆಲವೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಟೆಪ್ ಕಾಸ್ಟ್ ನ ಸಪರೇಟ್ ಅಂತ ಹೇಳಿದ್ದಾರೆ. ತಪ್ಪು, ಆಕ್ಚುಲಿ ಟೆಕ್ಸ್ಟ್ ಬುಕ್ ತಪ್ಪದು. ಈಗ ನಿಮ್ಗೆ ಅರ್ಥ ಆಯ್ತು. ಸ್ಟೆಪ್ ಕಾಸ್ಟ್ ಹೇಳಿದ್ರು ಒಂದೇ, ಸೆಮಿ ವೇರಿಯಬಲ್ ಕಾಸ್ಟ್ ಹೇಳಿದ್ರು ಒಂದೇ, ಸೆಮಿ ಫಿಕ್ಸ್ಡ್ ಕಾಸ್ಟ್ ಹೇಳಿದ್ರು. ಯಾಕೆ ಹೇಳಿ? ಯಾಕೆ ಸ್ಟೆಪ್ ಕಾಸ್ಟ್ ನ ಸೆಮಿ ವೇರಿಯಬಲ್, ಸೆಮಿ ಫಿಕ್ಸ್ಡ್, ಸ್ಟೆಪ್ ಕಾಸ್ಟ್ ಹೇಳ್ತಾರೆ ಗೊತ್ತಾಯ್ತಲ್ಲ? ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವು ಟೆಕ್ಸ್ಟ್ ಬುಕ್ ತಪ್ಪಿದೆ, ಅದಕ್ಕೆ ನಮ್ಗೆ ಹೇಳ್ತಾರೆ. ಸೆಮಿ ವೇರಿಯಬಲ್, ಸೆಮಿ ಫಿಕ್ಸ್ಡ್ ಕಾಸ್ಟ್ ಗ್ರಾಫ್ ಹೇಗೆ ಬರುತ್ತೆ? ಫಿಕ್ಸ್ಡ್ ಅಂದ್ರೆ ಹೀಗೆ ಹಾರಿಜಾಂಟಲ್ ಇರುತ್ತೆ, ವೇರಿಯಬಲ್ ಅಂದ್ರೆ ಹೀಗೆ ಜಾಸ್ತಿ ಆಗುತ್ತೆ. ಫಿಕ್ಸ್ಡ್ ಪುನಃ ಸ್ಟೆಪ್ ಹೀಗೆ ಬರುತ್ತೆ, ವೇರಿಯಬಲ್ ಸ್ಟೆಪ್ ಪ್ರಕಾರ ಹೋದ ಕಾರಣ ಅದಕ್ಕೆ ಇಟ್ ಲುಕ್ಸ್ ಲೈಕ್ ಸ್ಟೆಪ್ ಆದ ಕಾರಣ ಸ್ಟೆಪ್ ಕಾಸ್ಟ್ ಅಂತ ಹೇಳ್ತಾರೆ. ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಮಿ ವೇರಿಯಬಲ್, ಸೆಮಿ ಫಿಕ್ಸ್ಡ್ ಕಾಸ್ಟ್ ಸೂಪರ್ವೈಸರ್ ಕಾಸ್ಟ್. ಈಗ ಒಂದು ಸೂಪರ್ವೈಸರ್ ಇದ್ದಾನೆ, he can control 5 workers. ಅವನಿಗೆ 10,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಕಾಸ್ಟ್ ಆಫ್ ದಿ ಕಂಪನಿ ಎಷ್ಟು? 10,000 ರೂಪಾಯಿ. ದೇರ್ ಆರ್ 5 ವರ್ಕರ್ಸ್. ಈಗ ನಂಬರ್ ಆಫ್ ವರ್ಕರ್ಸ್ 5 ಒಂದು ಜಾಸ್ತಿ ಆಯ್ತು, 6 ವರ್ಕರ್ಸ್ ಒಬ್ಬ ಜಾಯ್ನ್ ಆಗ್ತಾನೆ. ಆಗ ನಂಬರ್ ಆಫ್ ವರ್ಕರ್ಸ್ 6 ಆಯ್ತು. ಈಗ ಅವನ ಕಂಟ್ರೋಲ್, ಅವನ ಕೆಪಾಸಿಟಿ ಎಷ್ಟು? he can control only 5 workers. Because of one addition to the worker to the existing level, ಒಬ್ಬ ವರ್ಕರ್ ಜಾಯ್ನ್ ಆದ ಕಾರಣ, 6 ವರ್ಕರ್ ಆದ ಕಾರಣ ಅವನಿಗೆ 6ನೇ ವರ್ಕರ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವನ ಕೆಪಾಸಿಟಿ ಓನ್ಲಿ, ದ ಸ್ಪ್ಯಾನ್ ಆಫ್ ಕಂಟ್ರೋಲ್ ಆಫ್ ದಟ್ ಸೂಪರ್ವೈಸರ್ ಇಸ್ ಓನ್ಲಿ 5. ಸೊ ಬಿಕಾಸ್ ಆಫ್ ಒನ್ ಅಡಿಷನ್ ಟು ದಿ ಎಕ್ಸಿಸ್ಟಿಂಗ್ ಲೆವೆಲ್, ವಿ ನೀಡ್ ಒನ್ ಮೋರ್ ಸೂಪರ್ವೈಸರ್. ಒನ್ ಮೋರ್ ಸೂಪರ್ವೈಸರ್ ಅಪಾಯಿಂಟ್ ಮಾಡ್ಕೊಂಡು 10,000 ರೂಪಾಯಿ ಸಂಬಳ ಕೊಡಬೇಕು ಬೇಡ? ಸಂಬಳ ಕೊಡ್ಬೇಕಲ್ಲ. ಆಗೇನಾಯ್ತು, ನಮಗೆ ಕಂಪನಿಗೆ 2 ಸೂಪರ್ವೈಸರ್ ಬೇಕು, 20,000 ರೂಪಾಯಿ ಸಂಬಳ ಆಯ್ತು. ಈ 20,000 ರೂಪಾಯಿ ಸೂಪರ್ವೈಸರ್ ಸಂಬಳ ಎಲ್ಲಿ ತನಕ ಫಿಕ್ಸ್ ಆಗಿರುತ್ತೆ ಹೇಳಿ? ಅಪ್ ಟು 10 ವರ್ಕರ್ಸ್. ಯಾಕಂದ್ರೆ ಒಬ್ಬ 5 ವರ್ಕರ್ ಕಂಟ್ರೋಲ್ ಮಾಡ್ತಾನೆ, ಇಬ್ಬರು ಮ್ಯಾಕ್ಸಿಮಮ್ 10 ವರ್ಕರ್ಸ್. ಈಗ ಸಪೋಸ್ 11 ವರ್ಕರ್, ನಂಬರ್ ಆಫ್ ವರ್ಕರ್ಸ್ 11 ಆಯ್ತು ಇಟ್ಕೊಳ್ಳುವ. ಆಗ ನಮಗೆ 3ನೇ ಸೂಪರ್ವೈಸರ್ ಬೇಕಾಗುತ್ತೆ. ಆಗ ಕಾಸ್ಟ್ ಆಫ್ ದಿ ಕಂಪನಿ ಎಷ್ಟಾಯ್ತು? 3 ಸೂಪರ್ವೈಸರ್ಗೆ 30,000 ರೂಪಾಯಿ ಆಯ್ತು. ಸರಿಯಾ? ನೋಡಿ, ಅಪ್ ಟು 5 ವರ್ಕರ್ಸ್ ನಿಮ್ಮ ಸೂಪರ್ವೈಸರ್ ಸ್ಯಾಲರಿ 10,000 ಇಸ್ ಫಿಕ್ಸ್ಡ್. ಬಿಕಾಸ್ ಆಫ್ ಒನ್ ಅಡಿಷನ್ ಟು ದಿ ಎಕ್ಸಿಸ್ಟಿಂಗ್ ಲೆವೆಲ್, 6ನೇ ವರ್ಕರ್ ಜಾಯ್ನ್ ಆಗುವಾಗ ನಿಮಗೆ ಅದು 10,000 ಆಗಿ 20,000 ಆಯ್ತು. 2 ಸೂಪರ್ವೈಸರ್ ಆಗ್ತದೆ, 20,000 ಆಯ್ತು, ವೇರಿಯಬಲ್ ಆಯ್ತು ನೋಡಿ. ಆ 20,000 ಅಗೇನ್ ಅಪ್ ಟು 10,000 ವರ್ಕರ್ಸ್ ಫಿಕ್ಸ್ಡ್. 11th ವರ್ಕರ್ ಜಾಯ್ನ್ ಆಗುವಾಗ ಪುನಃ ಅದು 30,000 ರೂಪಾಯಿ ಆಗುತ್ತೆ. 3 ಸೂಪರ್ವೈಸರ್ ಬೇಕಾಗುತ್ತೆ, ಅದು ವೇರಿಯಬಲ್ ಆಯ್ತು. ಸೊ ಫಿಕ್ಸ್ಡ್, ವೇರಿಯಬಲ್, ಫಿಕ್ಸ್ಡ್, ವೇರಿಯಬಲ್, ಫಿಕ್ಸ್ಡ್, ವೇರಿಯಬಲ್. ಫಿಕ್ಸ್ಡ್ ಹೀಗೆ ಹಾರಿಜಾಂಟಲ್ ಇರುತ್ತೆ, ವೇರಿಯಬಲ್ ಹೀಗೆ ಸ್ಲ್ಯಾಂಟ್ ಆಗಿರುತ್ತೆ. ಫಿಕ್ಸ್ಡ್ ನಿಮ್ಮ ಸ್ಟೆಪ್ ಕಾಸ್ಟ್ ನಿಮ್ಮ ಗ್ರಾಫ್ ನೋಡಿ ನಿನ್ನೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸೆಮಿ ವೇರಿಯಬಲ್, ಸೆಮಿ ಫಿಕ್ಸ್ಡ್ಗೆ ಬೆಸ್ಟ್ ಎಕ್ಸಾಂಪಲ್ ಇಸ್ ಸೂಪರ್ವೈಸರ್ ಸ್ಯಾಲರಿ, ಸೂಪರ್ವೈಸರ್ ಕಾಸ್ಟ್. ಬಹುಶಃ ಎಲ್ಲ ಟೆಕ್ಸ್ಟ್ ಬುಕ್ ಅದೇ ಇದೆ, ಇನ್ಕ್ಲೂಡಿಂಗ್ ಮೈ ಟೆಕ್ಸ್ಟ್ ಬುಕ್. ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಬಹುಶಃ ಇದಿಷ್ಟು ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದ್ದು. ನಾನು ಪುನಃ ನಿಮಗೆ ಬ್ರೀಫ್ ಆಗಿ ಸ್ವಲ್ಪ ಸಿಂಪಲ್ ಆಗಿ ಹೇಳಿದ್ದಾನು. And today we will discuss about the advantages. What are the advantages of having this classification on the basis of behavior or on the basis of variability? Advantages. So, and time idre we will discuss about the absorption. Now next chapter tagoltene, ನನ್ನ last chapter the absorption of overheads. So let us discuss meaning of overheads probably in the today's class. Okay, I will share you the PPT.
Can you see my PPT? Yes, ಕಾಣ್ತಾ ಉಂಟಲ್ಲ? Yes. Okay. Advantages of behavior wise classification of overheads. The first advantage is this classification ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, it helps for the cost control. Cost control ಅನ್ನು ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. So first advantage is it helps for cost control. Fixed overheads are in the nature of policy cost. Fixed overheads are in the nature of policy cost. ಹಾಗಂತ ಹೇಳಿದ್ರೇನು, ಕಾಸ್ಟ್ ಇನ್ಕರ್ಡ್ ಆಸ್ ಪರ್ ದಿ ಪಾಲಿಸಿ ಡಿಸಿಷನ್ ಆಫ್ ದಿ ಮ್ಯಾನೇಜ್ಮೆಂಟ್. ಈ ಹೆಚ್ಚಿನ ಫಿಕ್ಸ್ಡ್ ಕಾಸ್ಟ್ ಇನ್ಕರ್ ಆಗಿದೆ ಬಿಕಾಸ್ ಆಫ್ ದಿ ಮ್ಯಾನೇಜ್ಮೆಂಟ್ ಡಿಸಿಷನ್. ಲಾಸ್ಟ್ ಕ್ಲಾಸ್ ಹೇಳಿದೆ ನಿಮಗೆ, ಅಡ್ವರ್ಟೈಸ್ಮೆಂಟ್ ಅಲ್ವಾ? ಹಾಂ. ಸೊ ಆಸ್ ಸಚ್ ದೇ ಆರ್ ಜನರಲಿ ಅನ್ಕಂಟ್ರೋಲಬಲ್. ನಿಮ್ಗೆ ಗೊತ್ತು, ಫಿಕ್ಸ್ಡ್ ಕಾಸ್ಟ್ ಆರ್ ಅನ್ಕಂಟ್ರೋಲಬಲ್. Even if they are controllable, they can be controlled only by the top management. On the other hand, my dear students, variable overheads are easily controllable. Further, they can be controlled by the lower level of management. Even bottom level management variable cost ಅನ್ನು ಕಂಟ್ರೋಲ್ ಮಾಡಬಹುದು. ಸೊ ಹಾಗಾಗಿ, so effective cost control, the classification of overheads into fixed and variable is very very helpful. ಈಗ ಯಾವ ಕಾಸ್ಟ್ ಅನ್ನು ಕಂಟ್ರೋಲ್ ಮಾಡಬಹುದು? ವೇರಿಯಬಲ್ ಕಾಸ್ಟ್ ಆರ್ ಕಂಟ್ರೋಲಬಲ್, ಫಿಕ್ಸ್ಡ್ ಕಾಸ್ಟ್ ಆರ್ ಅನ್ಕಂಟ್ರೋಲಬಲ್. ನಿಮ್ಗೆ ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ which is fixed cost, which is variable cost, so that you can concentrate more on variable cost and you can control the cost. Fixed cost ಬಗ್ಗೆ ನೀವು ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಬಿಕಾಸ್ ಯಾಕೆ ಹೇಳಿ, ಫಿಕ್ಸ್ಡ್ ಕಾಸ್ಟ್ ಆರ್ ಹೈಲಿ ಅನ್ಕಂಟ್ರೋಲಬಲ್. ನೀವು ನೋಡ್ಲಿಕ್ಕೆ ಹೋಗ್ಬೇಡಿ, ಅದನ್ನ ನಿಮ್ಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಬಟ್ ಯು ಕ್ಯಾನ್ ಕಂಟ್ರೋಲ್ ದ ವೇರಿಯಬಲ್ ಕಾಸ್ಟ್. ಹಾಗಾಗಿ ನೀವೇನ್ ಮಾಡಬೇಕು, ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ದ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಓವರ್ ಆಲ್ ಕಾಸ್ಟ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ದಿಸ್ ಇಸ್ ದ ಅಡ್ವಾಂಟೇಜ್. ಅಂಡ್ ದ second advantage is helps in preparation of flexible budget. A flexible budget is a set of alternative budget plans for different levels of activity. Okay. Okay, fine. Is it? ಯಾರೊಬ್ರು ಮಾತಾಡಿ, ಕೇಳ್ತಾ ಉಂಟಲ್ಲ? ನಂದು ಇಂಟರ್ನೆಟ್ ಮೋಸ್ಟ್ ಡಿಸ್ಕನೆಕ್ಟ್ ಆಗಿ ಕನೆಕ್ಟ್ ಆಯಿತು. ಯಾರೊಬ್ರು ಮಾತಾಡಿ ನೋಡುವ. Okay. Any one of you, please. ಕೇಳ್ತಿದೆ ಸರ್. ಓಕೆ ಓಕೆ. ಯಾಕಂದ್ರೆ ಇಂಟರ್ನೆಟ್ ನನ್ನ ಡಿಸ್ಕನೆಕ್ಟ್ ಆಗಿ ಕನೆಕ್ಟ್ ಆಯಿತು. ಸೊ ಕೇಳ್ತಾ ಉಂಟಲ್ಲ, ಫೈನ್, ಥ್ಯಾಂಕ್ ಯು. ಸೊ ಮ್ಯೂಟ್ ಮಾಡು, ಐಲ್ ಕಂಟಿನ್ಯೂ. ಗುಡ್. ಓಕೆ. ಸೊ ಹಾಗಿದ್ರೆ ದಿಸ್ ಕ್ಲಾಸಿಫಿಕೇಶನ್ ಹೆಲ್ಪ್ಸ್ ಫಾರ್ ಪ್ರಿಪರೇಷನ್ ಆಫ್ ದಿ ಫ್ಲೆಕ್ಸಿಬಲ್ ಬಜೆಟ್. ಓಕೆ. ಫ್ಲೆಕ್ಸಿಬಲ್ ಬಜೆಟ್ ಹೇಳಿದ್ರೆ ಪ್ರಿಪೇರಿಂಗ್ ದ ಬಜೆಟ್ ಫಾರ್ ದಿ ವೇರಿಯಸ್ ಲೆವೆಲ್ಸ್. ಸಪೋಸ್ ನಿಮಗೆ ಯು ಹ್ಯಾವ್ 100% ಕೆಪಾಸಿಟಿ. ಆ 100% ಕೆಪಾಸಿಟಿಯಲ್ಲಿ ಯು ಕ್ಯಾನ್ ಪ್ರೊಡ್ಯೂಸ್ ನಿಯರ್ಲಿ 1 lakh units. ಆಯ್ತಾ? ನಿಮಗೆ ನಿಮ್ಮ ಮಷಿನ್ ಇದೆ, ನಿಮ್ಮ ಕೆಪಾಸಿಟಿ, ಮಷಿನ್ ಕೆಪಾಸಿಟಿ ಎಷ್ಟು, ಆ ಮಷೀನು ಕ್ಯಾನ್ ಪ್ರೊಡ್ಯೂಸ್ 1 lakh units. ಬಟ್ ನಿಮಗೆ 1 lakh unitsಗೆ ಡಿಮಾಂಡ್ ಇಲ್ಲ ಮಾರ್ಕೆಟಲ್ಲಿ. ನೀವು ಆಗ ಏನು ಮಾಡ್ತೀರಿ, ಯು ಯೂಸ್ ಓನ್ಲಿ 50%. ಬೇಸ್ಡ್ ಆನ್ ದ ಡಿಮಾಂಡ್ ನೀವು ಪ್ರೊಡ್ಯೂಸ್ ಮಾಡ್ತೀರಿ, ಕರೆಕ್ಟ್ ಅಲ್ವಾ? ಸೊ ಆ 50% ಲೆವೆಲ್ಗೆ ಯು ಕ್ಯಾನ್ ಪ್ರಿಪೇರ್ ಬಜೆಟ್. ನಿಮಗೆ 50% ಬೇಕಾ, 60% ಬೇಕಾ, 100% ಬೇಕಾ, 10% ಬೇಕಾ? ಸೊ ಫಾರ್ ಡಿಫರೆಂಟ್ ಲೆವೆಲ್ಸ್ಗೆ ಯು ಕ್ಯಾನ್ ಪ್ರಿಪೇರ್ ಬಜೆಟ್. ಸೊ ಆ ರೀತಿ ಬಜೆಟ್ ಮಾಡಬೇಕಿದೆ ನಮಗೆ ಈ ರೀತಿಯ ಕ್ಲಾಸಿಫಿಕೇಶನ್ ಬೇಕಾಗುತ್ತೆ. ವೇರಿಯಬಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ ಇದೆ, ನಮಗೆ ಬಜೆಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಅಡ್ವಾಂಟೇಜ್. ಸೊ ಹಾಗಿದ್ರೆ ಬಿಕಾಸ್ ಆಫ್ ದಿಸ್ ಕ್ಲಾಸಿಫಿಕೇಶನ್ ವಿ ಕ್ಯಾನ್ ಪ್ರಿಪೇರ್ ದಿ ಫ್ಲೆಕ್ಸಿಬಲ್ ಬಜೆಟ್.
Okay. The next one is marginal costing. Okay. Next advantage is marginal costing. Actually, strictly speaking, the marginal costing is a techniques of costing. ನಿಮಗೆ you will study this in the next semester. 5ನೇ semester ಅಲ್ಲಿ ಬರುತ್ತೆ marginal costing ಅಂತ. Marginal costing, standard costing, and budgetary control are the three important techniques. These three techniques are used for controlling the cost. ನೆನಪಿಟ್ಕೊಳ್ಳಿ, ಮೆಥಡ್ಸ್ ಆಫ್ ಕಾಸ್ಟಿಂಗು ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್ ಅಂತ ಇದೆ, ಆಯ್ತಾ. ಈ ಆಲ್ ಮೆಥಡ್ಸ್ ಆಫ್ ಕಾಸ್ಟಿಂಗ್ ಯು ವಿಲ್ ಸ್ಟಡಿ ಇನ್ ದ ಫಿಫ್ತ್ 5ನೇ ಸೆಮಿಸ್ಟರ್ ಬರುತ್ತೆ ನಿಮಗೆ. ಜಾಬ್ ಕಾಸ್ಟಿಂಗು, ಬ್ಯಾಚ್ ಕಾಸ್ಟಿಂಗು, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಇದೆಲ್ಲ 5ನೇ ಸೆಮಿಸ್ಟರ್ ಬರುತ್ತೆ. ಈ ಮಾರ್ಜಿನಲ್ ಕಾಸ್ಟಿಂಗು, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ 6ನೇ ಸೆಮಿಸ್ಟರ್ ಬರುತ್ತೆ, ಲಾಸ್ಟ್ ಸೆಮಿಸ್ಟರ್ ಬರುತ್ತೆ. 5ನೇ ಸೆಮಿಸ್ಟರ್ ಲಾಸ್ಟ್ ಸೆಮಿಸ್ಟರ್ ಬರುತ್ತೆ. ಮಾರ್ಜಿನಲ್ ಕಾಸ್ಟಿಂಗು, ಸ್ಟ್ಯಾಂಡರ್ಡ್ ಕಾಸ್ಟಿಂಗು, ವೇಟ್ ಕಂಟ್ರೋಲು, ದೀಸ್ ತ್ರೀ ಆರ್ ದಿ ಟೆಕ್ನಿಕ್ಸ್. ಸೊ ಹಾಗಿದ್ರೆ ದಿಸ್ ಕ್ಲಾಸಿಫಿಕೇಶನ್ ಆಫ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್ is useful for the marginal costing. Marginal costing is a technique which is used to control the cost. ಕಾಸ್ಟ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಈ ರೀತಿ ಕ್ಲಾಸಿಫಿಕೇಶನ್ ಬೇಕಾಗುತ್ತೆ. ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇಟ್ ಈಸ್ ಯೂಸ್ಡ್ ಫಾರ್ ಡಿಸಿಷನ್ ಮೇಕಿಂಗ್. ನಿಮ್ಗೆ ಗೊತ್ತು ಯಾವ ಕಾಸ್ಟ್ ಡಿಸಿಷನ್ ಮೇಕಿಂಗ್ ಹೆಲ್ಪ್ ಆಗುತ್ತೆ? ವೇರಿಯಬಲ್ ಕಾಸ್ಟ್ ಆರ್ ಯೂಸ್ಫುಲ್ ಫಾರ್ ಡಿಸಿಷನ್ ಮೇಕಿಂಗ್ ಅಲ್ವಾ. ಫಿಕ್ಸ್ಡ್ ಕಾಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್ ಅಲ್ಲ. ಸೊ ಈ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಆರ್ ಕನ್ಸಿಡರ್ಡ್ ಆಸ್ ಎ ಪೀರಿಯಡ್ ಕಾಸ್ಟ್ ಅಂಡ್ ನಾಟ್ ಆಸ್ ಪ್ರೊಡಕ್ಷನ್ ಕಾಸ್ಟ್, ಅಂಡ್ ಓನ್ಲಿ variable costs are considered as a production cost. So fixed costs are charged to costing profit and loss account and not to production account, and only the variable costs are charged to production. So for the application of the marginal costing technique, the classification of both fixed and variable is helpful. So agide marginal costing ge namge classification help agutte. ನೆಕ್ಸ್ಟ್ ಬ್ರೇಕ್ ಇವನ್ ಚಾರ್ಟ್ ಆ್ಯಂಡ್ ಅನಾಲಿಸಿಸ್. ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ ಜಾಸ್ತಿ. ಇದು ನಿಮಗೆ 6ನೇ ಸೆಮಿಸ್ಟರ್ ಬರುತ್ತೆ. ಬ್ರೇಕ್ ಇವನ್ ಚಾರ್ಟು 6ನೇ ಸೆಮಿಸ್ಟರ್ ಬರುತ್ತೆ. ಬ್ರೇಕ್ ಇವನ್ ಹೇಳಿದ್ರೆ ಅಂತ ಕೇಳಿದ್ರೆ ನೀವು ಇಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಇವಾಗ ವಾಟ್ ಈಸ್ ಬ್ರೇಕ್ ಇವನ್ ಪಾಯಿಂಟ್ ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು ನೀವು. ಬ್ರೇಕ್ ಇವನ್ ಪಾಯಿಂಟ್ ಈಸ್ ಎ ಪಾಯಿಂಟ್ ವೇರ್ ದೆರ್ ಈಸ್ ನೋ ಲಾಸ್ ನೋ ಪ್ರಾಫಿಟ್. ಬ್ರೇಕ್ ಇವನ್ ಪಾಯಿಂಟ್ ಈಸ್ ಎ ಪಾಯಿಂಟ್ ವೇರ್ ದೆರ್ ಈಸ್ ನೋ ಲಾಸ್ ನೋ ಪ್ರಾಫಿಟ್. ನೀವು ಖರ್ಚು ಮಾಡಿದ್ದು 10,000, ನೀವು ಖರ್ಚು ಮಾಡಿ ನಿಮಗೆ ಸೇಲ್ ಆಗಿ ಸಿಕ್ಕಿದ್ದು ಅಮೌಂಟು 10,000, ಲಾಭ ಎಷ್ಟಾಯಿತು? 0. ಸೊ ಬ್ರೇಕ್ ಇವನ್ ಪಾಯಿಂಟ್ ಇಸ್ ಎ ಪಾಯಿಂಟ್ ವೇರ್ ದೇರ್ ಈಸ್ ನೋ ಲಾಸ್ ನೋ ಪ್ರಾಫಿಟ್. ಯುವರ್ ಟೋಟಲ್ ಕಾಸ್ಟ್ ಇಸ್ 10,000, ಯುವರ್ ಟೋಟಲ್ ಸೇಲ್ಸ್ ಇಸ್ ಆಲ್ಸೋ 10,000. ನೀವು ಖರ್ಚು ಮಾಡಿದ್ದು 10,000, ನಿಮಗೆ ಸೇಲ್ ಮಾಡಿ ಸಿಕ್ಕಿದ್ದು 10,000, ಲಾಭ ಆಯ್ತಾ ನಿಮಗೆ? ಇಲ್ಲ. ಲಾಸ್ ಆಯ್ತಾ? ಇಲ್ಲ. ಲಾಭನೂ ಆಗಲಿಲ್ಲ, ಲಾಸು ಆಗಲಿಲ್ಲ. ಅದಕ್ಕೆ ನಾವೇನು ಹೇಳ್ತೇವೆ? ಬ್ರೇಕ್ ಇವನ್ ಪಾಯಿಂಟ್. ಈ ಬ್ರೇಕ್ ಇವನ್ ಚಾರ್ಟ್ ಮಾಡಲಿಕ್ಕೆ ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡುವಾಗ ಫಾರ್ಮುಲಾ ಇದೆ. ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಪಿ ವಿ ರೇಷಿಯೋ ಅಂತ ಬರುತ್ತೆ. ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ವೇರಿಯಬಲ್ ಕಾಸ್ಟ್ ಎಲ್ಲ ಬೇಕಾಗುತ್ತೆ, ಆಯ್ತಾ. ಅಂದ್ರೆ ನಿಮಗೆ ಜಾಸ್ತಿ ಹೇಳಿ ಅರ್ಥ ಆಗೋದ್ರೆ ಇಷ್ಟ ಆಗ್ತದೆ ನಿಮಗೆ. ಫಾರ್ ಬ್ರೇಕ್ ಇವನ್ ಚಾರ್ಟ್ ಅನಾಲಿಸಿಸ್ಗೆ, ಬ್ರೇಕ್ ಇವನ್ ಪಾಯಿಂಟ್ ಅನಾಲಿಸಿಸ್ಗೆ ದಿಸ್ ಕ್ಲಾಸಿಫಿಕೇಶನ್ ಆಫ್ ವೇರಿಯಬಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟ್ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ಮಾತ್ರ ನೀವು ತಿಳ್ಕೊಂಡ್ರೆ ಸಾಕೀಗ. ಓಕೆ, ನೆಕ್ಸ್ಟ್ ಐಲ್ ಕಮ್ ಟು ದಿ ಡಿಸಿಷನ್ ಮೇಕಿಂಗ್. For a decision making, no doubt this classification helps a lot. ನಿಮ್ಮ ಡಿಸಿಷನ್ ಮೇಕಿಂಗ್ ಫಿಕ್ಸ್ಡ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ ಬೇಕಾಗುತ್ತೆ. ನಿಮಗೆ ಗೊತ್ತು ಯಾವುದೆಲ್ಲ ಕಾಸ್ಟ್ ರೆಲೆವೆಂಟ್, ಯಾವುದೆಲ್ಲ ಕಾಸ್ಟ್ ಇರೆಲೆವೆಂಟ್ ಅಂತ ಗೊತ್ತು ನಿಮಗೆ. ಫಾರ್ ಟೇಕಿಂಗ್ ಎ ಗುಡ್ ನಂಬರ್ ಆಫ್ ಮ್ಯಾನೇಜರಿಯಲ್ ಡಿಸಿಷನ್ಸ್ such as fixation of selling price during the depression, fixation of selling price for export, fixation of different prices for the same product in different markets to meet the varying degrees of competition, introducing the new product, dropping an existing product or existing line of product, replacement of old machinery by new machines. So for all these things, this classification of fixed cost and variable cost helps a lot. ಹೊಸ ಮಷಿನ್ ಪರ್ಚೇಸ್ ಮಾಡಬೇಕಾ ಬೇಡವಾ, ಮೇಕ್ ಆರ್ ಬೈ ಡಿಸಿಷನ್ ಮೇಕಿಂಗ್ಗೆ. ಸೊ ಡಿಸಿಷನ್ ತಗೊಳ್ಳಿಕ್ಕೆ ನಮಗೆ ವೇರಿಯಬಲ್ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್ ಇಂಪಾರ್ಟೆಂಟು. ನಿಮ್ಗೆ ಗೊತ್ತು ಡಿಸಿಷನ್ ತಗೊಳ್ಳುವಾಗ ನಾವು ಯಾವ ಕಾಸ್ಟ್ ನೋಡ್ಬೇಕು ಹೇಳಿ? ಇವತ್ತಿನ ಕ್ಲಾಸಲ್ಲಿ ಪುನಃ ಹೇಳಿದ್ದಾನೆ, ಯು ಹ್ಯಾವ್ ಟು ಲುಕ್ ಇಟ್ ಓನ್ಲಿ ದ ವೇರಿಯಬಲ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ನಮ್ಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಫಾರ್ ಅ ಡಿಸಿಷನ್ ಮೇಕಿಂಗ್ ಓನ್ಲಿ ಯು ಹ್ಯಾವ್ ಟು ಲುಕ್ ಇಟ್ ವೇರಿಯಬಲ್ ಕಾಸ್ಟ್. ಸೊ ದಿಸ್ ವೇರಿಯಬಲ್ ಕಾಸ್ಟ್ ವಿಲ್ ಯೂಸ್ಫುಲ್ ಫಾರ್ ಡಿಸಿಷನ್ ಮೇಕಿಂಗ್, ಮೇಕ್ ಆರ್ ಬೈ, ಟು ಡ್ರಾಪ್ ಔಟ್ ದಿ ನ್ಯೂ ಪ್ರಾಡಕ್ಟ್ ಅಥವಾ ಎಕ್ಸಿಸ್ಟಿಂಗ್ ಕಂಟಿನ್ಯೂ ಮಾಡಬೇಕಾ ಬೇಡವಾ, ಇದೆಲ್ಲ ಡಿಸಿಷನ್ ತಗೊಳ್ಳಿಕ್ಕೆ ನಮಗೆ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್
Absorption of overhead. Next point is absorption of overhead. Yes, absorption of overhead. ಅದು ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಅಂತ ತಗೊಳ್ಳಿಕೊಂಡು for the proper absorption of overheads among the various products or various jobs, it is necessary, very much essential, to have two different rates of absorption. ಎರಡು ರೀತಿಯ absorption rate ನಮಗೆ ಇಂಪಾರ್ಟೆಂಟ್. ಒಂದು a fixed overhead rate for the absorption of fixed overhead, and the variable overhead rate for the absorption of variable overhead. ಫಿಕ್ಸ್ಡ್ ಕಾಸ್ಟ್ ಅನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಫಿಕ್ಸ್ಡ್ ಓವರ್ಹೆಡ್ ರೇಟು, ವೇರಿಯಬಲ್ ಕಾಸ್ಟ್ ಅನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ವೇರಿಯಬಲ್ ಕಾಸ್ಟ್ ರೇಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಾರ್ ದಿ ಡಿಟರ್ಮಿನೇಷನ್ ಆಫ್ ದಿ ಸಪರೇಟ್ ಫಿಕ್ಸ್ಡ್ ಓವರ್ಹೆಡ್ ಅಂಡ್ ವೇರಿಯಬಲ್ ಓವರ್ಹೆಡ್ ರೇಟ್, ದ ಕ್ಲಾಸಿಫಿಕೇಶನ್ ಆಫ್ ಓವರ್ಹೆಡ್ ಇಂಟು ಫಿಕ್ಸ್ಡ್ ಅಂಡ್ ವೇರಿಯಬಲ್ ಕಾಸ್ಟ್ ಇಸ್ ವೆರಿ ಮಚ್ ಎಸೆನ್ಷಿಯಲ್. ನಮಗೆ ಯಾವ್ದು ಫಿಕ್ಸ್ಡ್ ಯಾವ್ದು ವೇರಿಯಬಲ್, ಫಿಕ್ಸ್ಡ್ನ ಸಿ ಪಿ ಎಷ್ಟು, ವೇರಿಯಬಲ್ನ ಸಿ ಪಿ ಎಷ್ಟು ಅಂತ ನೋಡ್ಲಿಕ್ಕೆ ನಮ್ಗೆ ಏನು ಬೇಕು, ಈ ಕ್ಲಾಸಿಫಿಕೇಶನ್ ಬೇಕಾಗುತ್ತೆ. ವಾಟ್ ಈಸ್ ಅಬ್ಸಾರ್ಪ್ಷನ್? ನಾನು ನೆಕ್ಸ್ಟ್ ಚಾಪ್ಟರ್ ಹೇಳ್ತೇನೆ. ಅಬ್ಸಾರ್ಪ್ಷನ್ ಇಸ್ ನಥಿಂಗ್ ಬಟ್ ಅಬ್ಸಾರ್ಬ್ ಮಾಡೋದು ಅಂದ್ರೆ ಹೀರೋದು. ಚಾರ್ಜಿಂಗ್, ನೀವು ಫಾರ್ ಎಕ್ಸಾಂಪಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಒಂದು ಪೇಪರ್ ತಗೊಳ್ಳಿ, ಹಳೇ ಪೇಪರ್ ತಗೊಳ್ಳಿ, ಶಾಯಿ ಪೆನ್ ಇದೆಯಲ್ಲ, ನಿಮ್ಮ ಬಾಲ್ ಪಾಯಿಂಟ್ ಪೆನ್ ಅಲ್ಲ, ಶಾಯಿ ಪೆನ್, ಇಂಕ್ ಪೆನ್ ಹೇಳ್ತಾರಲ್ಲ, ಆ ಶಾಯಿ ಪೆನ್ ನಿಬ್ಬನ್ನ ನಿಮ್ಮ ಪೇಪರ್ ಟಚ್ ಮಾಡಿ, ಆ ಪೇಪರ್ ಏನ್ ಮಾಡುತ್ತೆ ಅವಾಗ, ಆ ಪೇಪರು ಶಾಯಿಯನ್ನು ಹೀರ್ತದೆ. ದಟ್ ಈಸ್ ಅಬ್ಸಾರ್ಬ್, ಹೀರುವುದು, ಚಾರ್ಜ್ ಆಗುವುದು. ನೀವು ಮೊಬೈಲ್ ಚಾರ್ಜಿಗೆ ಇಟ್ಟ ತಕ್ಷಣ ಅದು ಮೊಬೈಲ್ ಚಾರ್ಜ್ ಆಗುತ್ತೆ ನೋಡಿ, ದಟ್ ಈಸ್ ಕಾಲ್ಡ್ ಅಬ್ಸಾರ್ಬ್. ನಿಮ್ಮ ಮೊಬೈಲ್ ಚಾರ್ಜರ್ ಅಬ್ಸಾರ್ಬ್ ದಿ ಪವರ್. ಸೊ ಹಾಗಿದ್ರೆ ಫಾರ್ ದಿ ಟೈಮ್ ಬಿಂಗ್ ಇಷ್ಟು ಸಾಕು ನಿಮಗೆ. ಫಾರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಟೂ ಡಿಫರೆಂಟ್ ರೇಟ್ಸ್, ಫಿಕ್ಸ್ಡ್ ಓವರ್ ಹೆಡ್ ರೇಟು, ಅಬ್ಸಾರ್ಪ್ಷನ್ ರೇಟು, ಆಮೇಲೆ ವೇರಿಯಬಲ್ ಓವರ್ ಹೆಡ್ ಅಬ್ಸಾರ್ಪ್ಷನ್ ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಮ್ಗೆ ಏನು ಅದಕ್ಕಿಂತ ಮೊದಲು ವಿ ನೀಡ್ ಟು ಬೈಫರ್ಕೇಟ್, ಡಿವೈಡ್ ಮಾಡಬೇಕಾಗುತ್ತೆ. ಆ ಬೈಫರ್ಕೇಶನ್ ನಿಮ್ಮ ಕ್ಲಾಸಿಫಿಕೇಶನ್ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ number is analysis of unit cost of production. So in the case of fixed overheads, though the total amount of fixed overhead remains fixed during a period, the fixed overhead per unit decreases with the increase in the volume of output. On the other hand, in case of variable overhead, though the total amount variable overhead decreases along with the output. ಔಟ್ಪುಟ್ ಜಾಸ್ತಿ ಆದ್ರೆ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಔಟ್ಪುಟ್ ಕಮ್ಮಿ ಆದ್ರೆ ವೇರಿಯಬಲ್ ಕಾಸ್ಟ್ ಕಡಿಮೆ ಆಗುತ್ತೆ ನಿಮಗೆ. ಆದರೆ ವೇರಿಯಬಲ್ ಓವರ್ಹೆಡ್ ಪರ್ ಯೂನಿಟ್ ರಿಮೈನ್ಸ್ ದ ಸೇಮ್. ಆಸ್ ಸಚ್, ಟು ಅನಲೈಸ್ ದಿ ಓವರ್ಹೆಡ್ ಕಾಂಪೊನೆಂಟ್ ಆಫ್ ದಿ ಕಾಸ್ಟ್ ಪರ್ ಯೂನಿಟ್, ಇಟ್ ಈಸ್ ನೆಸೆಸರಿ ದ ಕ್ಲಾಸಿಫಿಕೇಶನ್. ಸೊ ಅದಕ್ಕೆ ಸಂಬಂಧಪಟ್ಟ ಕ್ಲಾಸಿಫಿಕೇಶನ್ ಬೇಕಾಗುತ್ತೆ. ಸೊ ಹಾಗಾಗಿ ಕ್ಲಾಸಿಫಿಕೇಶನ್ ಆಫ್ ಓವರ್ಹೆಡ್ ಇಂಟು ಫಿಕ್ಸ್ಡ್ ಆ್ಯಂಡ್ ವೇರಿಯಬಲ್ ಈಸ್ ವೆರಿ ಮಚ್ ಎಸೆನ್ಷಿಯಲ್, ನೆಸೆಸರಿ. ಸೊ ಇದನ್ನ ಕಾಸ್ಟ್ ಪರ್ ಯೂನಿಟ್ ಅನ್ನ ಅನಲೈಸ್ ಮಾಡಲಿಕ್ಕೆ, ಯೂನಿಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನಲೈಸ್ ಮಾಡಲಿಕ್ಕೆ ನಮಗೆ ವೇರಿಯಬಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್, ಸಿಪಿಯು ಅವಶ್ಯಕತೆ ಇದೆ. ವೆಲ್, ನಾವು ಮೈ ಡಿಯರ್, ವಿತ್ ದಿಸ್ ಐ ಹ್ಯಾವ್ ಕಂಪ್ಲೀಟೆಡ್ ಯುವರ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್. 3 ಕ್ಲಾಸಿಫಿಕೇಶನ್ ಮಾತ್ರ ಸಿಲೆಬಸ್ ಇದೆ, ಆಯ್ತು. ಬಟ್ ನಾನು ನಿಮ್ಗೆ 2 ಎಕ್ಸ್ಟ್ರಾ ಹೇಳಿದ್ದೇನೆ ನನಗೆ, ಅಲ್ವಾ? ಫೈನ್. ಈಗ ಐಲ್ ಕಮ್ ಟು ದಿ ನ್ಯೂ ಚಾಪ್ಟರ್ ಅಂಡ್ ಲಾಸ್ಟ್ ಚಾಪ್ಟರ್ ಫ್ರಮ್ ಮೈ ಸೈಡ್. ನನ್ನ ಲಾಸ್ಟ್ ಚಾಪ್ಟರ್ ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್. ಈಗಷ್ಟೇ ನಿಮ್ಗೆ ಹೇಳಿದೆ ಅಬ್ಸಾರ್ಪ್ಷನ್ ಮೀನಿಂಗ್ ಹೇಳಿದಾನೆ. ಅಬ್ಸಾರ್ಬ್ ಅಂದ್ರೆ ಹೀರುವುದು, ಚಾರ್ಜ್ ಆಗೋದು. ಆಫ್ಟರ್ ದಿ reapportionment of service department cost to the various production departments, the next step involved in overhead accounting is absorption of overheads or recovery of overheads. ನಿಮ್ಗೆ ಈಗ ಆಲ್ರೆಡಿ ನೀವು ಕಲ್ತಿದ್ದೀರಿ, ಪ್ರೈಮರಿ ಡಿಸ್ಟ್ರಿಬ್ಯೂಷನ್, ಸೆಕೆಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಅನ್ನು ಕಲ್ತಿದ್ದೀರಿ ನೀವು, ಅಲ್ವಾ? ಅಲೋಕೇಶನ್, ಅಪೋರ್ಷನ್ಮೆಂಟ್ ಮೀನಿಂಗ್ ಎಲ್ಲ ಗೊತ್ತು ನಿಮಗೆ. ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ ಆರ್ ರಿಕವರಿ ಆಫ್ ಓವರ್ಹೆಡ್ ಮೀನಿಂಗ್ ಹೇಳ್ತೀನಿ ನಾನೀಗ. ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ಸ್ ಆರ್ ರಿಕವರಿ ಆಫ್ ಓವರ್ಹೆಡ್ಸ್ is the allotment of the overheads allocated, apportioned or reapportioned to production departments, to cost units. Cost unit ಅಂತ ಹೇಳಿದ್ರೆ ಇಲ್ಲಿ it may be a job, it may be a process, it may be a product, or it may be a product passing through the different cost centers. In other words, ತುಂಬಾ ಸಿಂಪಲ್ ಆಗಿ ಹೇಳುವುದಾದ್ರೆ, absorption is the process of charging the total overheads allotted to each production department or cost center to the various cost units.
ಪುನಃ ಹೇಳ್ತೇನೆ ಮೀನಿಂಗು ಸಿಂಪಲ್ ಆಗಿ ಅಬ್ಸಾರ್ಪ್ಷನ್ ಮೀನ್ಸ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಚಾರ್ಜಿಂಗ್ ದಿ ಟೋಟಲ್ ಓವರ್ ಹೆಡ್ಸ್ ಅಲಾಟೆಡ್ ಟು ಈಚ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಥವಾ ಆರ್ ಕಾಸ್ಟ್ ಸೆಂಟರ್ ಟು ದಿ ವೇರಿಯಸ್ ಕಾಸ್ಟ್ ಯೂನಿಟ್. ಇನ್ನು ವಾಟ್ ಈಸ್ ದ ಯೂಸ್, ನಮಗೆ ಅದರ ಅವಶ್ಯಕತೆ ಏನು, ನೀಡ್ ಫಾರ್ ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ ಅಂತ ಕೇಳಿದ್ರೆ, to ascertain the cost of each cost unit, to ascertain the cost of each cost unit, for example, each job, each process, each product passing through production department or cost center, each cost unit should be charged not only with the cost of the direct material, direct wages, direct expenses incurred thereon, but also with its share of indirect expenses, share of overhead expenses. To make each cost unit passing through a production department or cost center absorb its share of overheads, absorb its share of overheads, andre to charge each cost unit its share of overheads, absorption of overhead is necessary. ಈಗ ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ತಗೊಂಡಾಗ ಯು ಟೇಕ್ ಎನಿ ಪ್ರಾಡಕ್ಟ್, that product consisting of fixed cost, that product consisting of direct cost and indirect cost. Direct cost is ನಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ because we are able to identify their cost, but indirect cost it is not visible. Indirect cost ನ ಹಂಚಬೇಕಾಗುತ್ತೆ, ಅಲೋಕೇಶನ್ ಮಾಡಬಹುದು, ಅಪೋರ್ಷನ್ ಮಾಡಬಹುದು, ರಿಅಪೋರ್ಷನ್ ಇರಬಹುದು. ಈ ಅಲೋಕೇಶನ್ ರಿಅಪೋರ್ಷನ್ ಮಾಡಲಿಕ್ಕೆ ಅಥವಾ ಅಪೋರ್ಷನ್ಮೆಂಟ್ ಮಾಡಲಿಕ್ಕೆ ನಮ್ಗೆ ಏನ್ ಬೇಕು, ವಿ ನೀಡ್ ದಿ ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ಸ್. ಒಂದು ಪ್ರಾಡಕ್ಟ್ ಅಲ್ಲಿ ಇಂಡೈರೆಕ್ಟ್ ಕಾಸ್ಟ್ ಎಷ್ಟಿದೆ, ಆ ಇಂಡೈರೆಕ್ಟ್ ಕಾಸ್ಟ್ ಅಲ್ಲಿ ಈ ಪ್ರಾಡಕ್ಟ್ ಎಷ್ಟು, ಸಪೋಸ್ ಈಗ ಕಂಪನಿ ಇಸ್ ಪ್ರೊಡ್ಯೂಸಿಂಗ್ 5 ಡಿಫರೆಂಟ್ ಪ್ರಾಡಕ್ಟ್ಸ್, ರೆಂಟ್ ಆಫ್ ದ ಫ್ಯಾಕ್ಟರಿ ಇಸ್ 1000. ಪ್ರಾಡಕ್ಟ್ ಈಗ ಎಷ್ಟು ರೆಂಟ್ ಅಮೌಂಟ್ ಚಾರ್ಜ್ ಮಾಡಬೇಕು, ಪ್ರಾಡಕ್ಟ್ ಈಗ ರೆಂಟ್ ಅಮೌಂಟ್ ಎಷ್ಟು ಚಾರ್ಜ್ ಮಾಡಬೇಕು, ದಟ್ ಈಸ್ ಕಾಲ್ಡ್ ಹಂಚುವಂಥದ್ದು. ಹಂಚುವುದು ಅಂತ ಹೇಳಿಕ್ಕೆ ನಾವು ಅಪೋರ್ಷನ್ಮೆಂಟ್ ಅಂತ ಹೇಳ್ತೀವಿ. ಆ ಅಪೋರ್ಷನ್ಮೆಂಟ್ ಮಾಡಲಿಕ್ಕೆ, ರಿಅಪೋರ್ಷನ್ಮೆಂಟ್ ಮಾಡಲಿಕ್ಕೆ ಅಥವಾ ಅಲೋಕೇಟ್ ಮಾಡಬೇಕಂತ ಆದ್ರೆ ನಮ್ಗೆ ಏನ್ ಬೇಕು, ದೇರ್ ಇಸ್ ಎ ನೀಡ್ ಆಫ್ ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್. ಹಾಗಿದ್ರೆ ಮೀನಿಂಗ್ ಆಫ್ ಅಬ್ಸಾರ್ಪ್ಷನ್ ಗೊತ್ತಾಯ್ತು, ನೀಡ್ ಫಾರ್ ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ ಗೊತ್ತಾಯ್ತು. ಇನ್ನು ಓವರ್ಹೆಡ್ ಅಬ್ಸಾರ್ಪ್ಷನ್ ರೇಟ್ ಆರ್ ಓವರ್ಹೆಡ್ ಅಬ್ಸಾರ್ಪ್ಷನ್ ರೇಟ್ಸ್ ಹಾಗಂತ ಹೇಳಿದ್ರೆ ಏನು, ಆಕ್ಚುಲಿ ದೇರ್ ಆರ್ 2 ಟೈಪ್ಸ್ ರೇಟ್ ಇದೆ ನಿಮಗೆ. ಮಿನಿಟ್. ಓಕೆ, ಓವರ್ಹೆಡ್ ಅಬ್ಸಾರ್ಪ್ಷನ್ ರೇಟ್ ಆರ್ ರೇಟ್ಸ್ ಬರ್ತೇನೆ ನಾನು. ದ ಓವರ್ಹೆಡ್ ರೇಟ್ ಈಸ್ ಕ್ಯಾಲ್ಕುಲೇಟೆಡ್ by dividing the amount of overheads to be absorbed by the number of units. Say, for example, direct material cost, direct wages, prime cost, direct labor hours, machine hours, or production units. ಈಗ ನಾವಿಲ್ಲಿ ಓವರ್ಹೆಡ್ ಅಬ್ಸಾರ್ಬ್ ರೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಕೇಳಿದ್ರೆ, ಅಮೌಂಟ್ ಡಿವೈಡ್ ಬೈ, ಈಗ ನೀವು ಆನ್ ದ ಬೇಸ್ ಆಫ್ ಡೈರೆಕ್ಟ್ ಮಟೀರಿಯಲ್ ಅಂತ ಆದ್ರೆ ಟೋಟಲ್ ಅಮೌಂಟ್ of overhead divided by direct material into 100% ಬರುತ್ತೆ. ಆ ಪರ್ಸೆಂಟೇಜ್ ರೇಟ್ ತಗೊಳ್ತೇವೆ. ದಟ್ ಪರ್ಸೆಂಟೇಜ್ ಇಟ್ಸೆಲ್ಫ್ ಇಸ್ ಅ ರೇಟ್. ಅವರ್ಸ್ ಪ್ರಕಾರ ಮಾಡೋದಾದ್ರೆ ಟೋಟಲ್ ಓವರ್ಹೆಡ್ ಡಿವೈಡ್ ಬೈ ಟೋಟಲ್ ಅವರ್ಸ್, ಆಗ ಒಂದು ರೇಟ್ ಬರುತ್ತೆ, ಅದು ರೇಟ್ ಪರ್ ಅವರ್, ದಟ್ ಈಸ್ ಕಾಲ್ಡ್ ಓವರ್ಹೆಡ್ ರೇಟ್ ಪರ್ ಅವರ್. ಇನ್ನು ಕೆಲವು ಸಲ ನಾವು ಓವರ್ಹೆಡ್ ರೇಟ್ ಅನ್ನ ಪ್ರೈಮ್ ಕಾಸ್ಟ್ ಮುಖಾಂತರ ಅಂತೇವೆ. ಆಗ ನಾವು ಏನ್ ಮಾಡ್ತೇವೆ, ಫಾರ್ಮುಲಾ ಅಂತ ಕೇಳಿದ್ರೆ ಟೋಟಲ್ ಓವರ್ಹೆಡ್ ಡಿವೈಡ್ ಬೈ ಪ್ರೈಮ್ ಕಾಸ್ಟ್ ಇಂಟು 100, ಆಗ ಒಂದು ಪರ್ಸೆಂಟೇಜ್ ಬರುತ್ತೆ. ದಟ್ ಪರ್ಸೆಂಟೇಜ್ ಇಸ್ ಕನ್ಸಿಡರ್ಡ್ ಎಸ್ ಎ ರೇಟ್. ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಓವರ್ಹೆಡ್ ಅಬ್ಸಾರ್ಪ್ಷನ್ ರೇಟು ಮತ್ತೆ ಬ್ಲಾಂಕೆಟ್ ರೇಟು ಮತ್ತೆ ಮಲ್ಟಿಪಲ್ ರೇಟು ಮತ್ತೆ ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಡೆಸುತ್ತೆ. ಆಮೇಲೆ ಕೈಂಡ್ಸು ಟೈಪ್ಸ್ ಎಲ್ಲ ಇದೆ, ಐಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಟೈಮ್ ಈಸ್ ಆಲ್ಮೋಸ್ಟ್ ಮುಗಿತು. ಯು ಪ್ಲೀಸ್ ಪುಟ್ ಯುವರ್ ಅಟೆಂಡೆನ್ಸ್ ಇನ್ ದ ಚಾಟ್ ಬಾಕ್ಸ್. ನಿಮ್ಮ ನೇಮ್, ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಸೆಕ್ಷನ್. ಪುಟ್ ಯುವರ್ ಅಟೆಂಡೆನ್ಸ್. ಟೈಮ್ ಇಲ್ಲ, 1 minute ಇಲ್ಲ, ಲೆಸ್ ದೆನ್ 1 minute ತೋರಿಸ್ತಾ ಇದೆ. Quickly you put your attendance. So in the next class I'll continue with the absorption overhead rate or rates. ಆಮೇಲೆ types of rates next class ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೇನೆ, and even methods of absorption also. Okay, so if you have any doubts you can ask now.